ಪಕ್ಷ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಯಾಯ ಮಾಡುತ್ತೆ. ಬಲಿ ಕೊಡೋಕೋಸ್ಕರನೇ ನಮ್ಮಂಥವ್ರನ್ನ ಮತ್ತೆ ನಮ್ಮಂತ ಸಮುದಾಯಗಳನ್ನ ಬೆಳೆಸ್ಕೊಂಡ್ರೆ ಸಾರ್ವಜನಿಕವಾಗಿ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಯಾವುದೇ ಸ್ಥಾನಮಾನ ಆಗ್ಲಿ, ಅವಕಾಶಗಳನ್ನಾಗ್ಲಿ, ರೆಪ್ರೆಸೆಂಟೇಷನ್ ಆಗ್ಲಿ ಕೊಡ್ತಾ ಇಲ್ಲ. ನಾಯಕರಾದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೋ ಕಾಲದಲ್ಲೇ ಅತಿ ಹಿಂದುಳಿದ ಸಮುದಾಯಗಳಿಗೆ ಯಾವುದೇ ಅವಕಾಶಗಳನ್ನ ಕೊಡದಲ್ಲೇ ಇರೋದು. ಅವನು ದುರಾಂಕಾರ, ಅವನು ಹೆಡ್ಲಾಂಗು, ಚಮಚಾಗಳು ಅಂತ ಕರಿತಾ ಇದ್ರು, ಚಪ್ರಾಸಿಗಳು ಅಂತ ಕರಿತಾ ಇದ್ರು. ತಿಮ್ಮನ್ ಬಿಟ್ಟು ಬಮ್ಮನ್ ಹಿಡ್ಕೊಂಡ್ಬಂದು ಅದನ್ನ ಸಾಸ್ಲು ಸತೀಶ್ ಅವರು ಚಿಕ್ಕನಾಯಕನಹಳ್ಳಿಯಲ್ಲಿಯೂ ಕೂಡ ಇಲ್ಲಿನ ಒಬ್ಬ ಚುನಾಯಿತ ಪ್ರತಿನಿಧಿ ಆಗ್ಬೇಕು, ಇಲ್ಲಿನ ಶಾಸಕನಾಗ್ಬೇಕು, ಇಲ್ಲಿನ ಜನರಿಗೆ ನಾನು ಸೇವೆಯನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ 16 ವರ್ಷಗಳ ಕಾಲ ಇಲ್ಲಿಯೂ ಕೂಡ ಸೇವೆಯನ್ನ ಮಾಡ್ತೀರಿ. ನಂತರ ಪಕ್ಷವೇ ಸೂಚಿಸಿದಂತ ಸಂದರ್ಭದಲ್ಲಿ ನೀವು ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಏನು ನಿಮ್ಮ ತಾಲೂಕು ಹುಟ್ಟೂರು ಇದನ್ನ ಬಿಟ್ಟು ನೀವು ಪಕ್ಕದ ಶಿರಾ ತಾಲೂಕಿಗೆ ನೀವು ವಲಸೆ ಹೋಗಿ ಅಲ್ಲಿಯೂ ಕೂಡ ನೀವು ಕರೋನಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತೀರಾ, ಜನರ ಜೊತೆಗೆ ಇರುವಂತ ಕೆಲಸವನ್ನ ಮಾಡ್ತೀರಿ. ಆದ್ರೆ ಪಕ್ಷ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಯಾಯ ಮಾಡುತ್ತೆ. ಕೊನೆಯ ಹಂತದಲ್ಲಿ ನಿಮ್ಗೆ ಟಿಕೆಟ್ ಕೈ ತಪ್ಪಂತ ಸಂದರ್ಭದಲ್ಲಿ ಸಾಕಷ್ಟು ಬೇಸರ ಸಹಜವಾಗಿ ಎಲ್ಲರಿಗೂ ಕೂಡ ಆಗುತ್ತೆ. ಅದಾದ ನಂತರ ಸಾಸ್ಲು ಸತೀಶ್ ಅವರು ಎಲ್ಲಿಯೂ ಕೂಡ ಏನು ಸಾರ್ವಜನಿಕವಾಗಿ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು. ಎಲ್ಲಿದ್ರು ಸಾಸ್ಲು ಸತೀಶ್ ಅವರು, ಏನ್ ಮಾಡ್ತಿದ್ದಾರೆ ಈ ಒಂದು ಪೀರಿಯಡ್ ಅಲ್ಲಿ ಅನ್ನುವಂಥದ್ದು? ನೋಡಿ ಬ್ರದರ್, ನೀವು ಕೇಳಿದ ಪ್ರಶ್ನೆ ಬಹಳ ಟೈಮ್ಲಿ ಆಗಿದೆ. ಆದ್ರೆ ಒಂದೆರಡು ಲೈನಲ್ಲಿ ಇದಕ್ಕೆ ಉತ್ತರ ಹೇಳಕ್ಕಾಗಲ್ಲ. ಈಗ ನಾನು ಕಾಲೇಜ್ ಡೇಸ್ ಇಂದ ರಾಜಕಾರಣನೇ ಮಾಡಬೇಕು, ರಾಜಕೀಯದಲ್ಲಿ ಈ ಸಮುದಾಯಗಳ ಪ್ರಾತಿನಿಧ್ಯ ಕೊಡಬೇಕು, ಸಮುದಾಯಗಳಿಗೆ ನಾನು ನಾಯಕ ಆಗಬೇಕು, ಶಾಸಕ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೆ ಹೋರಾಟ ಮಾಡ್ಕೊಂಡು ಸಕ್ರಿಯ ರಾಜಕಾರಣ ಮಾಡ್ಕೊಂಡು ಬರ್ತಿದ್ದೆ. ಆದ್ರೆ ಇದು ಏನಾಗ್ತಿದೆ ಅಂತಂದ್ರೆ, ಈಗ ನಮ್ಮಂತ ಧ್ವನಿ ಇಲ್ದಂತ ಸಣ್ಣ ಪುಟ್ಟ ಸಮುದಾಯದವ್ರನ್ನ ರಾಜಕೀಯದಲ್ಲಿ ಹೆಂಗ್ ಬಳಸ್ಕೊಂತಿದ್ದಾರೆ ಅಂತಂದ್ರೆ, ಬಲಿ ಕೊಡೋಕೋಸ್ಕರನೇ ನಮ್ಮಂಥವ್ರನ್ನ ಮತ್ತೆ ನಮ್ಮಂತ ಸಮುದಾಯಗಳನ್ನ ಬೆಳೆಸ್ಕೊಂತವ್ರೆ ಅಂತ ಅನಿಸ್ತಿದೆ ಇತ್ತೀಚಿನ ದಿನದಲ್ಲಿ. ಹೆಂಗಪ್ಪ ಅಂತಂದ್ರೆ ನೋಡಿ, ನಾನು ಅದಕ್ಕೊಂದು ಮುಂಚೆ ಸ್ಪಷ್ಟಪಡಿಸ್ತೀನಿ, ನಾನು ಕಾಂಗ್ರೆಸ್ ಸಿದ್ಧಾಂತ ಮತ್ತೆ ಅದರ ವಿಚಾರಧಾರೆನ ಒಪ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ರಾಜಕಾರಣ ಮಾಡ್ತಿರೋನು. ಮತ್ತೆ ಅದರ ನಾಯಕತ್ವ ವಹಿಸಿರ್ತಂತ ರಾಹುಲ್ ಗಾಂಧಿಯ ಕೈ ಬಲಪಡಿಸ್ಬೇಕು ಅನ್ನೋ ಒಂದೇ ಗುರಿ ಇಟ್ಕೊಂಡು ಆಗಿರೋ ಅನ್ಯಾಯ, ಆಗಿರೋ ಹಿನ್ನಡೆನ ನಾನು ತಲೆಗಿಟ್ಕೊಂಡಿರ ಅದೇ ಪಕ್ಷದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಹಂಗಂತ ಅಂತ ಹೇಳಿದ್ರೆ ನನ್ಗೆ ಬೇರೆ ಪಕ್ಷದಿಂದ ಅವಕಾಶಗಳಿಲ್ಲ ಅಂತಲ್ಲ, ನನ್ಗೆ ಅವಕಾಶಗಳನ್ನ ಆಫರ್ ಮಾಡಿದ್ದಾರೆ, ಮತ್ತೆ ಚರ್ಚೆನೂ ಮಾಡಿದ್ದಾರೆ, ನನ್ನನ್ನು ಬಹಳ ಜನ ಭೇಟಿನೂ ಆಗಿದ್ದಾರೆ. ಆದ್ರೆ ನನಗೆ ಕಾಂಗ್ರೆಸ್ ಪಕ್ಷ ಮತ್ತೆ ರಾಹುಲ್ ಗಾಂಧಿ ಮೆಚ್ಚುಗೆ ಆಗಿರೋದ್ರಿಂದ ನಾನು ಅದ್ರ ಜೊತೆನೇ ನಡಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋ. ಮತ್ತೆ ರಾಹುಲ್ ಗಾಂಧಿ ಮತ್ತೆ ಪಕ್ಷ ಸರಿ ಇದೆ, ಆದ್ರೆ ಈ ಮಧ್ಯದಲ್ಲಿರೋ ಪೂಜಾರಿಗಳಿದಾರಲ್ಲ, ಇವರಿಂದ ಬಹಳಷ್ಟು ನಂತರ ಯುವಕರು ಮತ್ತೆ ನಂತರ ಸಣ್ಣ ಪುಟ್ಟ ಸಮುದಾಯದ ಅವಕಾಶಗಳು ಮತ್ತೆ ಹೊಸ ತಲೆಮಾರಿನ ಹುಡುಗರನ್ನ ಅವಕಾಶಗಳನ್ನ ಹಾಳು ಮಾಡ್ತಿದ್ದಾರೆ. ಹೆಂಗೆ? ಉದಾಹರಣೆಗೆ ನೋಡಿ, ನಾನು ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಹೇಳ್ತೀನಿ, ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಈಗ ಏನಾಗ್ತಿದೆ ಅಂತಂದ್ರೆ, ಸಾಮಾಜಿಕ ನ್ಯಾಯ ಅಂತಂದ್ರೆ ಹಿಂದುಳಿದಲ್ಲಿ ಒಂದಷ್ಟು ಜಾತಿಗಳಿಗೆ, ದಲಿತ ಸಮುದಾಯದಲ್ಲೂ ಒಂದಷ್ಟು ಜಾತಿಗಳಿಗೆ ಅವಕಾಶ ಸಿಗ್ತಿದೆ ಬಿಟ್ರೆ, ಆ ಒಂದಷ್ಟು ಜಾತಿಗಳಿಂದ ಕೆಳಗೆ ಅವಕಾಶಗಳು ಓಪನ್ ಆಗ್ತಾ ಇಲ್ಲ. ಅಂದ್ರೆ ಈ ಇತ್ತೀಚಿನ ಪ್ರಸ್ತುತ ರಾಜಕಾರಣದ ವಿಚಾರಗಳನ್ನ ನಿಮ್ಗೆ ಗಮನಕ್ಕೆ ಹೇಳೋದಾದ್ರೆ, ಅದೇನು ಅಧಿಕೃತವಾದ ಪಟ್ಟಿನೋ ಇಲ್ಲೋ ಗೊತ್ತಿಲ್ಲ, ಈಗ ಮುಖ್ಯಮಂತ್ರಿ ಕಚೇರಿಯಿಂದ ರಾಜಭವನಕ್ಕೆ ಏನೋ 4 ಜನ ವಿಧಾನ ಪರಿಷತ್ನ ನಾಮಕರಣ ಸದಸ್ಯರ ಹೆಸರು ಕಳಿಸಿದ್ದಾರೆ ಅಂತ ಏನು ಚಲಾವಣೆಲಿದೆ. ಆ 4 ಹೆಸರು ನೋಡಿದ್ರೆ ಏನನ್ಸುತ್ತೆ ಅಂದ್ರೆ, ಆ 4 ಹೆಸರನ್ನ ಸಮುದಾಯದವರಿಗೆ ಇದೇ ವಿಧಾನಸಭೆಯಲ್ಲಿ MLA ಇದ್ದಾರೆ, MP ಗಳಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ ಸದಸ್ಯರುಗಳಿದ್ದಾರೆ ಅದೇ ಸಮುದಾಯದವರು ಇದ್ರೂ ಕೂಡ ಮತ್ತೆ ಅದೇ ಸಮುದಾಯಗಳಿಗೆ ಅವಕಾಶ ಕೊಡೋದ್ರ ಮುಖಾಂತರ ಎಷ್ಟೋ ವಿಧಾನಸೌಧದಿಂದ 100 ಕಿಲೋಮೀಟರ್ ದೂರ ಇರೋಂಥ ಸಮುದಾಯಗಳಿಗೆ ಅವಕಾಶಗಳನ್ನ ತಪ್ಪಿಸ್ತಿದ್ದಾರೆ. ಅಂದ್ರೆ ಮೈಕ್ರೋ ಬ್ಯಾಕ್ವರ್ಡ್ ಇದಾರಲ್ಲ, ನಾವು ಅತಿ ಹಿಂದುಳಿದ ಸಮುದಾಯಗಳಿಗೆ ಈಗ ವಿಧಾನ ಪರಿಷತ್ ಇಂಥ ಸ್ಥಾನಗಳನ್ನ ಯಾರಿಗೆ ಕೊಡ್ಬೇಕು ಅಂತ ಹೇಳಿ ಒಂದು ಚರ್ಚೆ ಮತ್ತೆ ಯೋಚನೆ ಎಲ್ಲ ಇತ್ತು ಮೂಲ ಉದ್ದೇಶದಲ್ಲಿ ಅಂತಂದ್ರೆ, ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ನೇರ ಚುನಾವಣೆಯನ್ನು ಎದುರಿಸಿ ಗೆಲ್ಲಕ್ಕಾಗಲ್ಲ, ಸಂಖ್ಯೆನಲ್ಲಿ ಕಡಿಮೆ ಸಂಖ್ಯೆ ಇದ್ದಂತ ಸಮುದಾಯಗಳಿಗೆ ಅವಕಾಶ ಮಾಡಬೇಕು ಅಂತ ಉದ್ದೇಶ ಇತ್ತು. ಮತ್ತೆ ಕೆಲವರಿಗೆ ಹಣಕಾಸಿನ ಶಕ್ತಿ ಇಲ್ದಲೇ ಇರೋಂತ
ಜಾತಿ ಕಾರಣಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ದಂತವ್ರಿಗೆ ಅವಕಾಶ ಮಾಡ್ಬೇಕು ಅಂತ ಇತ್ತು. ಆದ್ರೆ ನೋಡಿ ಎಲ್ಲ ಪ್ರಬಲರು ಪಾಲಾಗ್ತಿದೆ. ಈ MBCಗಳು ಅಂತ ಏನ್ ಕರಿತೀವಿ, ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಇವ್ರುಗಳಿಗೆ ಕಾಂಗ್ರೆಸ್ ಪಾರ್ಟಿಲಿ ಯಾವುದೇ ಸ್ಥಾನಮಾನ ಆಗ್ಲಿ ಮತ್ತೆ ಅವಕಾಶಗಳನ್ನಾಗ್ಲಿ ರೆಪ್ರೆಸೆಂಟೇಷನ್ ಆಗ್ಲಿ ಕೊಡ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿಲಿ ಇತ್ತೀಚೆಗೆ. ಆದ್ರೆ ದೇವರಾಜ್ ಅರಸು ಅಂತ ಮಹಾನ್ ನಾಯಕರು ಇದ್ದಂತ ಸಂದರ್ಭದಲ್ಲಿ ಎಷ್ಟೋ ಧ್ವನಿ ಇಲ್ದ ಸಮುದಾಯಗಳಿಗೆ ಶಾಸಕರನ್ನೇ ವಿಧಾನಸಭಾ ಸದಸ್ಯರುಗಳು ಮಾಡ್ತಾ ಇದ್ರು, ಸೀಟ್ ಕೊಡ್ತಾ ಇದ್ರು. ಉದಾಹರಣೆಗೆ ನಮ್ದೇ ಸಮುದಾಯಕ್ಕೆ ಕಾಡುಗೊಲ್ಲರಿಗೆ ದೇವರಾಜ್ ಅರಸು ಕಾಲದಲ್ಲೇ MLA ಆಗ್ತಾ ಇದ್ದಂತ ಸಮುದಾಯ ನಮ್ದು. ಇತ್ತೀಚಿನ ದಿನದಲ್ಲಿ ನಮ್ಗೆ ಸೀಟು ಕೊಡಲ್ಲ, ಮತ್ತೆ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಹೇಳ್ತಾ ಕರ್ಸ್ಕೊತಾರೆ. ಸಾಮಾಜಿಕ ಹೇಳ್ತಾ ನ್ಯಾಯದ ಇದ್ದೀನಿ. ಕರ್ಸ್ಕೊತಾರೆ. ಅವಾಗ ಈಗ ಎಷ್ಟೋ ಸಮುದಾಯಗಳಿಗೆ ಈಗ ಅವಕಾಶನ ಕೊಡ್ತಾ ಇಲ್ಲ. ಆದ್ರೆ ಸಾಮಾಜಿಕ ನ್ಯಾಯದ ಹೆಸರು ಮಾತಾಡೋಂತ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೋ ಕಾಲದಲ್ಲೇ ಈ MBCಗಳಿಗೆ ಅಂದ್ರೆ ಅತಿ ಹಿಂದುಳಿದ ಸಮುದಾಯಗಳಿಗೆ ಯಾವುದೇ ಅವಕಾಶಗಳನ್ನ ಕೊಡದಲ್ಲೇ ಇರೋದು ನೋಡಿಪ್ಪ. ಏನ್ ಮಾಡ್ತಾವ್ರೆ, ಏನಾಗ್ತಿದೆ, ಈ ಸಮುದಾಯಗಳು ರಾಜಕೀಯ ಎತ್ತಸಾಗ್ತಾ ಐತೆ ಅಂತ ಹೇಳ್ತೀನಿ ಕೇಳಿ. ಈ ಸಮುದಾಯಗಳಲ್ಲಿ ಸೀಟ್ ಕೇಳಿದ್ರೆ, ನಾಯಕರಾಗಬೇಕು ಅಂತ ಬಯಸಿದ್ರೆ, ಮುಖಂಡರಾಗಬೇಕು ಅಂತ ಬಯಸಿದ್ರೆ ಏನೊಂದು ಬುದ್ಧಿವಂತಿಕೆಯಿಂದ ಇವ್ರನ್ನ ಹೆಂಗ್ ಮುಗಿಸ್ತಾರೆ ಅಂತಂದ್ರೆ, ಅವನ್ ಗೆಲ್ಲಲ್ಲ, ಅವನ ಹತ್ರ ದುಡ್ಡಿಲ್ಲ, ಅವನು ದುರಾಂಕಾರ, ಅವನು ಹೆಡ್ಲಾಂಗು, ಈ ರೀತಿ ಆರೋಪಗಳನ್ನ ಅವ್ರನ್ನ ಇಮೇಜ್ ಟಾರ್ನಿಶ್ ಮಾಡಿ ಒಂದು ನೆರೇಷನ್ ಸೆಟ್ ಮಾಡಿ ಅವ್ರಗಳ್ನ ನಾಶ ಮಾಡ್ತಾರೆ. ಉದಾಹರಣೆಗೆ ತುಮಕೂರು ಜಿಲ್ಲೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಹಿಂದುಳಿದವರಿಗೂ ಸೇರಿ ನಾನು ಒಬ್ಬನೇ ಸೀಟ್ ಕೇಳಿದ್ದು 11 ಕ್ಷೇತ್ರದಲ್ಲಿ. 18ರಲ್ಲಿ ಯಾವುದೇ ಹಿಂದುಳಿದವರಿಗೂ ಒಂದು ಸೀಟ್ ಕೊಡಲಿಲ್ಲ. 23ರಲ್ಲೂ ನಾನು ಒಬ್ಬನೇ ಆಕಾಂಕ್ಷಿ ಇದ್ದೆ 11 ಕ್ಷೇತ್ರದಿಂದ ಸೇರಿ ಕಾಂಗ್ರೆಸ್ ಪಾರ್ಟಿಗೆ. ನನ್ನನ್ನ ಮುಗಿಸ್ಬೇಕು, ನನ್ನ ಸೀಟ್ ತಪ್ಪಿಸ್ಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲೇ ಅತಿ ಕಡಿಮೆ ಓಡ್ತಕ್ಕಂಥ ಕ್ಷೇತ್ರ ತುಮಕೂರು ಗ್ರಾಮಾಂತರಕ್ಕೆ ಕಾಂಗ್ರೆಸ್ಗೂ ಸಂಬಂಧಪಡದವ್ರನ್ನ, ರಾಜಕಾರಣದಲ್ಲೂ ಸಕ್ರಿಯವಾಗಿಲ್ದಂತ ಮನುಷ್ಯನ, ಜಿಲ್ಲೆಯವ್ರನ್ನೇ ಜಿಲ್ಲೆಗೆ ಸಂಬಂಧಪಡದವ್ರನ್ನ ಕರ್ಕೊಂಬಂದು ಅರಕೆ ಕುರಿ ಮಾಡಿ, ಉದಾಹರಣೆಗೆ ಈ ಅಂತ ಕಾಂಗ್ರೆಸ್ ಕಂಫರ್ಟಬಲ್ ಆಗೆಲ್ಲ ಅವಕಾಶ ಇದ್ರೆ ನಮ್ಮ ಸಮುದಾಯದವ್ರಿಗೆ ಕೊಡ್ತಿರ್ಲಿಲ್ಲ. ಮತ್ತೆ ನೀವ್ ಯಾರೂ ನಿಲ್ಲಕ್ ರೆಡಿ ಇಲ್ದ ತಗೊಂಡೋಗಿ ನಮ್ಮನ್ನ ಬಲಿ ಕೊಟ್ಟು ಏನ್ ಮಾಡಿದ್ರಿ? ಆಮೇಲೆ ಒಂದು ನನ್ನನ್ನ ಬಹಳ ಸರಿ ಅಡ್ಡ ಹಾಕಕ್ಕೆ, ರಾಜಕೀಯ ಅವಕಾಶಗಳನ್ನ ತಪ್ಸಕ್ಕೆ ಬಹಳ ಷಡ್ಯಂತ್ರ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ. ನನ್ನ ತಪ್ಸಿ ಯಾರೋ ನಕಲಿಗಳ್ನ, ಜಳ್ಳುಗಳ್ನ ಹಿಡ್ಕೊಂಬತ್ತಾರೆ. ಅದು ರಿಸಲ್ಟ್ ಓರಿಯೆಂಟೆಡ್ ಆಗಕ್ಕಾಗಲ್ಲ ಒಂದು. ಇನ್ನೊಂದು, ಇನ್ ಕೇಸ್ ಆಫ್ ಈ ತರ ಶಾರ್ಟ್ ಕಟ್ ಅಲ್ಲಿ ಮಾಡಿದಂತ ವ್ಯವಸ್ಥೆ ಇದೆಯಲ್ಲ, ತಾತ್ಕಾಲಿಕ ಪರಿಹಾರ ಸಿಕ್ಕಿದ್ರು ಕೂಡ ದೂರಗಾಮಿಯಾಗಿ ಅದೇನ್ ಸಕ್ಸಸ್ ಆಗಲ್ಲ. ಆಮೇಲೆ ಹಳ್ಳಿಲಿ ಒಂದ್ ಮಾತಾಡ್ತಾರೆ ಗೊತ್ತಾ, ಅದೇ ಹಿಡ್ಕೊಂಬಂದ್ ನಾಯಿ ಬೇಟೆಯಾಡಲ್ಲ ಅಂತ. ಹಂಗಾಗಿ ನನ್ನನ್ನು ಅವಕಾಶ ತಪ್ಸಕ್ಕೆ, ನನ್ನನ್ನು ಅಡ್ಡ ಹಾಕಕ್ಕೆ ಏನೇನೆಲ್ಲ ಪರ್ಯಾಯ ವ್ಯವಸ್ಥೆಗಳನ್ನ ಸೃಷ್ಟಿಸಿದ್ದಾರೆ. ಅವು ಏನಾಗಿದ್ದಾವೆ ಈಗ, ಅವ್ರ ಜನರ ಮಧ್ಯದಲ್ಲಿ ಏನಾಗಿದ್ದಾರೆ, ಅವ್ರ ಪಾಪ್ಯುಲಾರಿಟಿ ಏನಾಗಿದೆ, ಮತ್ತೆ ಅವರು ಹೆಂಗ್ ಬದುಕ್ತಿದ್ದಾರೆ ಜನರ ಮಧ್ಯದಲ್ಲಿ, ಜನರ ದೃಷ್ಟಿಲಿ ಏನಾಗಿದ್ದಾರೆ ಅಂತ ಎಲ್ಲ ಇಡೀ ಜಿಲ್ಲೆಯವ್ರಿಗೆ ಗೊತ್ತಿದೆ. ಹಾಗಿದ್ರೆ ಮತ್ತೆ ಇನ್ನೂ ಮುಂದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಮತ್ತೆ ನನ್ನ ಸಮುದಾಯ, ನನ್ನಂತ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳ ನಾಯಕತ್ವ ಎಮರ್ಜ್ ಆಗೋ ಸಂದರ್ಭದಲ್ಲಿ ನಮ್ಮನ್ನ ಕಾಲೆಳೆಯಕ್ಕೆ, ನಮ್ಮನ್ನ ರಾಜಕೀಯ ಮುಗ್ಸಕ್ಕೆ, ನಮ್ದೇ ಸಮುದಾಯದಲ್ಲಿ ಅವ್ರ ಲೀಡರ್ ಆಗಬಾರ್ದು, ಅವರು ಇವ್ರ ಮನೆ ಹತ್ರ ಕಾಯ್ಕೊಂಡು ನಿಂತ್ಕೋಬೇಕು ತಲೆ ಕೆರ್ಕೊಂಡು, ಅವ್ರಗಳಿಗೆ ಈ ಗ್ಯಾರಂಟಿ ಕಮಿಟಿ, ಈ ಆರಾಧನಾ ಕಮಿಟಿ, ಆಶ್ರಯ ಕಮಿಟಿ ಇಂಥದ್ದೇನೋ ಒಂದು ಆಶ್ವಾಸನೆ ಕೊಟ್ಟು ಅಂತರ್ನ ಎತ್ಕಟ್ಟಿ ನಮ್ಮಂತ ಮಹತ್ವಾಕಾಂಕ್ಷೆಯ ಹುಡುಗರನ್ನ, ಈ ಸಮುದಾಯಗಳು ಹುಡುಗರನ್ನ ನಾಶ ಮಾಡ್ತಾರೆ. ಇಂಥರ್ನ ಕುರಿತು ಸನ್ಮಾನ್ಯ ಕಾಂಶಿರಾಮ್ ಅವರು ಒಂದು ಮಾತಾಡಿದ್ರು, ಯಾರು ಈ ಸಮುದಾಯಗಳ ನಾಯಕರುಗಳಿಗೆ, ಲೀಡರ್ಗಳಿಗೆ ಅಡ್ಡಿಯಾಗಿ ಪ್ರಬಲ ಜಾತಿಗಳ ಮತ್ತೆ ದೊಡ್ಡ ದೊಡ್ಡ ನಾಯಕರ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ, ಅವ್ರನ್ನ ಚಮಚಾಗಳು ಅಂತ ಕರಿತಾ ಇದ್ರು, ಚಪ್ರಾಸಿಗಳು ಅಂತ ಕರಿತಾ ಇದ್ರು. ನಾನು ಅಂತರಿಂದನೇ ಮತ್ತೆ ನನ್ನಂತ ನೂರಾರು ಈ ಅತಿ ಯಾರಿಗೆ ಹೇಳ್ತಿರ್ಬೋದು ಅಂತ ಕೆಲವರಿಗೆ ಗೊತ್ತಾಗ್ತಿರಲ್ಲ. ನಾನು ಯಾರು ದೃಷ್ಟಿ ಇಲ್ಲಲ್ಲ. ಆಮೇಲೆ ನಿಮ್ಗೆ ಗೊತ್ತಿರ್ಲಿ, ನನ್ನ ಅವಕಾಶ, ನನ್ನ ಸಮುದಾಯದ ಅವಕಾಶಕ್ಕೆ ಅಷ್ಟೇ ಹೇಳ್ತಾ ಇಲ್ಲ. ನನ್ನ ಅವಕಾಶ, ನನ್ನಂತ ಎಷ್ಟೋ ಹಿಂದುಳಿದ ಸಮುದಾಯದ ಹುಡುಗರು ರಾಜಕೀಯದಲ್ಲಿ ಎಮರ್ಜ್ ಆಗ್ಬೇಕು ಅನ್ನೋರ್ನ ಅಡ್ಡಾಗ್ತಿರೋದೇ ಈ ತರ ವ್ಯವಸ್ಥೆ ಇಟ್ಕೊಂಡು. ಅದು ತಾತ್ಕಾಲಿಕ ಪರಿಹಾರನೇ ಹೊರತು ನಮ್ಮಂತ ಪ್ರತಿಭಾನ್ವಿತರನ್ನ ಮತ್ತೆ ಹೋರಾಟದ ಹಿನ್ನೆಲೆಯಿಂದ ಬಂದಿರೋರ್ನ, ಮಹತ್ವಾಕಾಂಕ್ಷೆ ಇಟ್ಕೊಂಡು ಇರೋರ್ನ ಶಾಶ್ವತವಾಗಿ ಇವರು ಅಡ್ಡಾಕಕ್ಕಾಗೋದಿಲ್ಲ, ತಾತ್ಕಾಲಿಕವಾಗಿ ಅಷ್ಟೇ. ಮತ್ತೆ
ಈಗೂ ಹೇಳ್ತೀನಿ, ನನ್ನ ಸಮುದಾಯ ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ದಟ್ಟವಾಗಿದೆ. ನಮ್ಮನ್ನ ಇತ್ತೀಚಿನ ದಿನಗಳಲ್ಲಿ ಶಾಸಕರಕ್ಕೆ ಅವಕಾಶನೇ ಕೊಡ್ತಿಲ್ಲ. ಗೆಲ್ಲ ಕ್ಷೇತ್ರದಲ್ಲಿ ಸೀಟ್ ಕೊಡಲ್ಲ, ಮತ್ತೆ ಗೆಲ್ಲಬೇಕು ಅಂತೇಳಿ ಅಟಕ್ ನಿಂತಿರೋರ್ನ ಸೀಟ್ ತಪ್ಪಿಸ್ತಾರೆ. ಮತ್ತೆ ಅವಾಗ ಏನೋ ಒಂದು ಮೂಗಿಂಗೆ ತಿಮ್ಮನ್ ಬಿಟ್ಟು ಬಮ್ಮನ್ ಹಿಡ್ಕೊಂಬಂದು ಅದನ್ನ ಕಾಂಪನ್ಸೇಟ್ ಮಾಡಕ್ ಹೋಗ್ತಾರೆ. ಮತ್ತೆ ಈಗ ನೋಡಿ, ಈ ಭಾಗದಲ್ಲಿ ಗಟ್ಟಿ ನಾಯಕತ್ವ ಕೊರತೆ ಇರೋದ್ರಿಂದ ಈಗ ನೋಡಿ, ವಿಧಾನ ಪರಿಷತ್ತಿಗೆ 4 ಜನ ನಾಮಕರಣ ಮಾಡ್ತಿದ್ದಾರೆ. ಅಕ್ಷರಶಃ ನಾನು ಆಕಾಂಕ್ಷಿ ಅಲ್ಲ, ಮತ್ತೆ ನಾನು ಹಿಂಬಾಕ್ಲಿಂದ ಪ್ರಯತ್ನ ಮಾಡೋ ಹುಡುಗ ಅಲ್ಲ, ಮತ್ತೆ ನಾನು ಆದ್ರೆ ಯಾವತ್ತೂ ಕನ್ಸಿಟ್ಕೊಂಡು ಸ್ಪಷ್ಟಪಡಿಸ್ತಿದ್ದೀರಾ. ನನ್ನಂತ ಎಷ್ಟೋ ಯುವಕರನ್ನ, ಮತ್ತೆ ನನ್ನಂತ ಎಷ್ಟೋ ಸಣ್ಣ ಪುಟ್ಟ ಸಮುದಾಯದವ್ರನ್ನ ಈ 2 ಜಿಲ್ಲೆಯ ನಾಯಕರುಗಳು ಅಕಾಮಿಡೇಟ್ ಮಾಡ್ಬೇಕಲ್ವಾ. ನೋಡಿ ಎಷ್ಟು ವಂಚನೆ ಮಾಡ್ತಾರೆ. ಮತ್ತೆ ಈ ಜಿಲ್ಲೆಯಲ್ಲಿ 11 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದವ್ರಿಗೆ ಏನೂ ರೆಪ್ರೆಸೆಂಟೇಷನ್ ಸಿಗಲ್ಲ, ಶಾಸಕರಾಗಕ್ಕೆ ಅವಕಾಶ ಕೊಡಲ್ಲ, ಸ್ಪರ್ಧೆ ಮಾಡಕ್ ಅವಕಾಶ ಕೊಡಲ್ಲ. ಈಗ ತುಮಕೂರು ಗ್ರಾಮಾಂತರದಂತ ಯಾರೂ ನಿಲ್ಲಕ್ ರೆಡಿ ಇಲ್ದಂತ ಕ್ಷೇತ್ರಕ್ಕೆ ಕೊಟ್ಟು ಕೋಟ ತೀರ್ಸಕ್ ನೋಡ್ತಾರೆ. ಇದನ್ನ ನಾನೇನ್ ಹೇಳ್ತೀನಿ, ನಮ್ಮ ಸಮುದಾಯದ ಯುವಕರು ಮತ್ತೆ ನಮ್ಮ ಸಮುದಾಯದವ್ರು ಅರ್ಥ ಮಾಡ್ಕೋಬೇಕು. ಅವತ್ತ ಯಾರೋ ಸತೀಶನ್ ಸೀಟ್ ತಪ್ಪಿಸಿದ ತಕ್ಷಣ ಯಾರನ್ನೋ ಒಬ್ರನ್ನ ಕೊಡೋದ್ರ ಮುಖಾಂತರ ಕೋಟ ತೀರಿಸಿ ನಮ್ಮ ಸಮುದಾಯದಕ್ಕೆ ಮೂಗಿಗೆ ಬೆಣ್ಣೆ ಹಚ್ಚಿ ಯಾಮಾರಿಸಿರ್ಬೋದು. ಅದು ಶಾಶ್ವತವಾಗಿ ಮಾಡಕ್ಕಾಗೋದಿಲ್ಲ, ಮೋಸ ಮಾಡಕ್, ವಂಚನೆ ಮಾಡಕ್ಕಾಗೋದಿಲ್ಲ. ಅದು ನಮ್ಮ ಜನನೂ ಅರ್ಥ ಮಾಡ್ಕೋಬೇಕು, ನಮ್ಮ ಸಮುದಾಯ ಯುವಕರು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ.